ಪ್ರಿಯರಾದವರೇ, ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ಸ್ವಲ್ಪ ಹಿಂತಿರುಗಿ ನೋಡಿರಿ. ಈಗ ತಾನೇ 1ನೇ ತಾರೀಕು ಬಂದ ಹಾಗೆ ಇತ್ತು, ಆಗಲೇ ಕೊನೆಯ ದಿನ. ಈಗ ತಾನೇ ಜನವರಿ 1ನೇ ತಾರೀಕು ಬಂದ ಹಾಗೆ ಇತ್ತು, ಆಗಲೇ ನೋಡಿರಿ 4 ತಿಂಗಳುಗಳು ಮುಗಿಯುತ್ತಾ ಬಂದಿದೆ. ದಿನಗಳು ಬೇಗನೆ ಓಡುತ್ತಾ ಇವೆ. ಆದರೆ ಪ್ರತಿದಿನ ಆತನ ಕೃಪೆ ನಮ್ಮನ್ನು ಆಧರಿಸುತ್ತಾ ಇದೆ. ನೀವು ಯೋಚಿಸಿ ನೋಡಿರಿ, ಈ ವರ್ಷದಲ್ಲಿ ಎಷ್ಟೇ ಹೋರಾಟಗಳು, ಇಕ್ಕಟ್ಟುಗಳು, ಕಷ್ಟಗಳು ಬಂದರೂ ನೀವು ಕರೆದಾಗಲೆಲ್ಲ ದೇವರು ಉತ್ತರ ಕೊಟ್ಟರು. ತಟ್ಟುವಾಗ ಬಾಗಿಲನ್ನು ತೆರೆದರು. ಹುಡುಕುವಾಗ ನಿಮಗೆ ಸಿಕ್ಕುವಂತೆ ಮಾಡಿದರಲ್ಲವ, ವಾಗ್ದಾನ ಮಾಡಿದಂತೆ. ಹಾಗಾಗಿ ದೇವರನ್ನು ಸ್ತುತಿಸಬೇಕು. ದೇವರೇ ಒಂದು ತಿಂಗಳನ್ನು ಹಾದು ಬರುವುದಕ್ಕೆ ಕೃಪೆ ಕೊಟ್ಟಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನನಗೆ ಒಳ್ಳೆಯವರಾಗಿ ನನ್ನ ಕುಟುಂಬಕ್ಕೆ ಎಲ್ಲವೂ ಆಗಿ ಇದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರಿಗೆ ಮೊದಲನೇದಾಗಿ ಸ್ತೋತ್ರ ಮಾಡಬೇಕು, ಅಂದನೆ ಹೇಳಬೇಕು. ಈ ದಿನಕ್ಕಾಗಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಕೀರ್ತನೆಗಳು 147 14ನೇ ವಾಕ್ಯದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಆತನು ನಿನ್ನ ಪ್ರಾಂತ್ಯದೊಳಗೆ ಸೌಭಾಗ್ಯವನ್ನುಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ನಿಮ್ಮ ಪ್ರಾಂತ್ಯದಲ್ಲಿ ಸೌಭಾಗ್ಯವನ್ನುಂಟು ಮಾಡಿ ತೃಪ್ತಿಪಡಿಸುತ್ತಾರೆ. ಪ್ರಾಂತ್ಯ ಅಂದರೇನು? ನಿಮ್ಮ ಕುಟುಂಬ ಒಂದು ಪ್ರಾಂತ್ಯ. ನೀವು ಕೆಲಸ ಮಾಡುವಂಥದ್ದು ಅದು ಒಂದು ಪ್ರಾಂತ್ಯ. ನೀವು ಬಿಸ್ನೆಸ್ ಮಾಡುವಂಥ ಸ್ಥಳ ಅದು ಒಂದು ಪ್ರಾಂತ್ಯ. ಸೇವೆ ಮಾಡುತ್ತಾ ಇದ್ದರೆ ಸೇವೆ ಮಾಡುವಂಥ ಸ್ಥಳ ಒಂದು ಪ್ರಾಂತ್ಯ. ಅಂದರೆ ನಾವು ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ಸೌಭಾಗ್ಯ ದೇವರು ಕೊಡುವರಂತೆ. ಲೋಕದಲ್ಲಿ ಎಷ್ಟೇ ಯುದ್ಧಗಳು, ಹೋರಾಟಗಳು, ಇಕ್ಕಟ್ಟುಗಳು, ಕಲಹಗಳು ಬಂದರೂ ನಿಮ್ಮ ಪ್ರಾಂತ್ಯದೊಳಗೆ ಸೌಭಾಗ್ಯವಿರುತ್ತದೆ. ಅದುವೇ ವಾಗ್ದಾನ. ಯಾಕಂದರೆ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಸಮಾಧಾನ ಪ್ರಭುವನ್ನು ಸ್ವಂತ ಮಾಡಿಕೊಂಡಿರುವುದರಿಂದ ನಿಮ್ಮ ಪ್ರಾಂತ್ಯದೊಳಗೆ ಸಮಾಧಾನ, ನಿಮ್ಮ ಮನೆಯೊಳಗೆ ಸಮಾಧಾನ, ನಿಮ್ಮ ಸೇವೆಯಲ್ಲಿ ಸಮಾಧಾನ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಮಾಧಾನ, ಸೌಭಾಗ್ಯದ ಅನುಭವ. ಇದುವೇ ದೇವರು ಕೊಡುವಂಥ ಆಶೀರ್ವಾದ. ಆ ರೀತಿ ಇಲ್ಲವಲ್ಲ, ಬರೀ ಹೋರಾಟವಾಗಿದೆ, ಸಮಸ್ಯೆಯಾಗಿದೆ, ಕುಟುಂಬವೇ ನರಕವಾಗಿದೆ, ಕೆಲಸದ ಸ್ಥಳದಲ್ಲಿ ಕೂಡ ಯಾವಾಗಲೂ ಹೋರಾಟ, ಉಪದ್ರವಗಳು, ಆ ರೀತಿ ಕಷ್ಟದಲ್ಲಿ ಬಾಳುತ್ತಾ ಇದ್ದೀರಾ? ದೇವರ ಬಳಿ ಕೇಳಿರಿ. ನೀವು ಹೇಳಿದಿರಲ್ಲ, ನನ್ನ ಪ್ರಾಂತ್ಯದಲ್ಲಿ ಸೌಭಾಗ್ಯವಿರುತ್ತದೆ ಎಂಬುದಾಗಿ. ನನಗೆ ಸಂಬಂಧಪಟ್ಟಂಥ ನನ್ನ ಕುಟುಂಬ, ಕೆಲಸ, ಸೇವೆ, ನನ್ನ ಬಿಸ್ನೆಸ್ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳಲ್ಲಿ ಸಮಾಧಾನ, ಸೌಭಾಗ್ಯವನ್ನು ಕೊಡಿರಿ. ನೀವು ಸಮಾಧಾನ ಪ್ರಭುವಾಗಿ ಸಂಗಡ ಇದ್ದೀರಲ್ಲ, ನನ್ನ ಪ್ರಾಂತ್ಯದಲ್ಲಿ ಸಮಾಧಾನ, ಸೌಭಾಗ್ಯವನ್ನು ಉಂಟು ಮಾಡಿ ಎಂದು ಕೇಳಿರಿ, ಉಂಟಾಗುತ್ತದೆ. ತೃಪ್ತಿಯಾಗಿ ಆಶೀರ್ವದಿಸುವರಂತೆ. ಒಂದು ತೃಪ್ತಿ. ಕೆಲಸದಲ್ಲಿ ತೃಪ್ತಿ ಇದೆಯಾ? ಸೇವೆಯಲ್ಲಿ ತೃಪ್ತಿ ಇದೆಯಾ? ಒಂದು ಸಂತೋಷ ಇದೆಯಾ? ಕೆಲವರು ಗುಣಗುಟ್ಟುತ್ತಾ ಮಾಡುತ್ತಾರೆ, ಬೇರೆ ಮಾರ್ಗ ಇಲ್ಲ, ಕಷ್ಟ, ಹಾಗಾಗಿ ಕೆಲಸವನ್ನು ಮಾಡಬೇಕಾಗಿದೆ, ಹಾಗಾಗಿ ಬಿಸ್ನೆಸ್ಸನ್ನು ಮಾಡಬೇಕಾಗಿದೆ, ಹಾಗಾಗಿ ಸೇವೆ ಮಾಡಬೇಕಾಗಿದೆ. ಒಂದು ಸಂತೋಷವೇ ಇಲ್ಲವಲ್ಲ. ಒಂದು ಸಂತೋಷ, ಉಲ್ಲಾಸ, ತೃಪ್ತಿ, ಅದುವೇ ದೇವರು ಕೊಡುವಂಥ ಆಶೀರ್ವಾದ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಕರ್ತನು ಕೊಡುವಂಥ ವಾಗ್ದಾನವನ್ನು ಸ್ವಂತ ಮಾಡಿಕೊಂಡು, ನನ್ನ ಪ್ರಾಂತ್ಯದಲ್ಲಿ ಸೌಭಾಗ್ಯವಿರಲಿ, ನಾನು ಸಂತೃಪ್ತಿಯಿಂದ ಸಂತೋಷವಾಗಿ ಕಾರ್ಯಗಳನ್ನು ಮಾಡಬೇಕು, ಒಪ್ಪಿಸಿಕೊಟ್ಟು ನೋಡಿರಿ, ಆ ಬದಲಾವಣೆ ಉಂಟಾಗುತ್ತದೆ. ದೇವರನ್ನು ನೋಡಿ ಹೇಳಿರಿ, ದೇವರೇ, ನನ್ನ ಪ್ರಾಂತ್ಯದಲ್ಲಿ ಸೌಭಾಗ್ಯವನ್ನು ಉಂಟು ಮಾಡುವಿರಿ. ನಾನು ವಾಸವಾಗಿರುವಲ್ಲಿ, ನಾನು ಓದುವಲ್ಲಿ, ನಾನು ಕೆಲಸ ಮಾಡುವಲ್ಲಿ, ಸೇವೆ ಮಾಡುವಲ್ಲಿ, ಎಲ್ಲ ಪ್ರಾಂತ್ಯದಲ್ಲೂ ನಿಮ್ಮ ಸೌಭಾಗ್ಯ, ಸಮಾಧಾನ ಉಂಟಾಗಲಿ. ಏಕಮನಸ್ಸಿಲ್ಲದೆ ಇರುವಂಥ ಅನುಭವಗಳು, ಹೋರಾಟಗಳು, ಗೊಂದಲಗಳು, ಸೋಲುಗಳು, ವೇದನೆಗಳೆಲ್ಲ ನೀಗೆ ಸೌಭಾಗ್ಯ ಉಂಟಾಗಲಿ. ತೃಪ್ತಿಯಾಗಿ, ಸಂತೋಷವಾಗಿ ನನ್ನ ಕೆಲಸಗಳನ್ನು ಮಾಡಲು ಕೃಪೆ ಕೊಡಿರಿ. ನಿಮ್ಮ ವಾಗ್ದಾನದ ಆಶೀರ್ವಾದ ನನಗೆ ಉಂಟಾಗಲಿ. ಯಾರ್ಯಾರು ಈ ರೀತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ, ಈ ಮಗನು, ಈ ಮಗಳ ಜೀವಿತದಲ್ಲಿ ಇಂದಿನಿಂದ ಸಮಾಧಾನ ಉಂಟಾಗಲಿ, ಆತ್ಮಿಕ ಬದಲಾವಣೆ ಬರಲಿ, ತೃಪ್ತಿಯಾದ ಸಂಪೂರ್ಣವಾದ ಆಶೀರ್ವಾದಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.